ಓಕೆ, ಇನ್ನೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿರೋದ್ರ ಡೀಟೇಲ್ಸ್ ಕೂಡ ನಮಗೆ ಲಭ್ಯ ಆಗ್ತಾ ಇದೆ. ದೆಹಲಿಯಲ್ಲಿ ಜೆಡಿಎಸ್ ನಾಯಕರ ಜೊತೆಗೆ ಡಿ.ಕೆ. ಶಿವಕುಮಾರ್ ಮಾತುಕತೆಯಲ್ಲಿ ತೊಡಗಿತ್ತು. ಹೀಗೆ ನಾವು ಗಮನಿಸ್ತಾ ಇದೀವಿ, ಅಲ್ಲಿ ಸಾರಾ ಮಹೇಶ್ ಇದ್ದಾರೆ, ಬಂಡೆಪ್ಪ ಕಾಶೆಂಪೂರ್ ಇದ್ದಾರೆ. ಸೊ ಅವ್ರ ಜೊತೆಗೆ ಏನ್ ಮಾತುಕತೆ ಹಾಗಾದ್ರೆ? ಇತ್ತೀಚೆಗಷ್ಟೇ ಕುಮಾರಸ್ವಾಮಿ ಅವರು ಏನೆಲ್ಲ ಆರೋಪಗಳನ್ನು ಮಾಡಿದ್ರು ಆಪರೇಷನ್ ಹಸ್ತಕ್ಕೆ ಕುರಿತಂತೆ ಅನ್ನೋದನ್ನ ನಾವು ನೋಡಿದ್ವಿ, ಕೇಳಿಸ್ಕೊಂಡ್ವಿ. ಇದು ಸಾಮಾನ್ಯ ಮಾತುಕತೆನಾ? ಸಾಮಾನ್ಯ ರಾಜಕಾರಣಿಗಳು ಸಿಕ್ಕಾಗ ಆಡುವಂತಹ ಮಾತುಕತೆನಾ? ಬಹಳ ಅಕ್ಕಪಕ್ಕದವ್ರಿಗೂ ಕೂಡ, ಈ 3 ಜನ ಬಿಟ್ರೆ ಅಕ್ಕಪಕ್ಕ ಇರೋರ್ಗೂ ಕೂಡ ಆ ಮಾತುಗಳು ಕೇಳಿಸ್ತಾ ಇರಲಿಲ್ಲ ಅಂತೆ. ಅಷ್ಟೊಂದು ಪಿಸು ಧ್ವನಿಯಲ್ಲಿ ಮಾತನಾಡ್ತಾ ಇದ್ರು. ಸೊ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಮಾತುಕತೆನಾ, ಅಥವಾ ಈ ಆಪರೇಷನ್ ಹಸ್ತಕ್ಕೆ ಸಂಬಂಧಪಟ್ಟಂತೆ ಎದ್ದಿರೋ ಪ್ರಶ್ನೆಗಳು ಮತ್ತು ಊಹಾಪೋಹ ಅದೆಲ್ಲಕ್ಕೂ ಪುಷ್ಟಿ ಕೊಡ್ತಾ ಇದೆ ವಿಚಾರ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. 3 ಜನ ಕೋಇನ್ಸಿಡೆಂಟ್ ಆಗಿ ಮಾತಾಡಿದ್ದ ಅಥವಾ ಪ್ರತ್ಯೇಕವಾಗಿ ಮೀಟ್ ಮಾಡಿ ಮಾತಾಡಿದ್ದ? ಹೇಗಿತ್ತು ಆ ಸ್ವಭಾವ, ಹೇಗಿತ್ತು 3 ಜನ ರಾಜಕಾರಣಿಗಳದ್ದು ಈ ಸಂದರ್ಭದಲ್ಲಿ ಅಂತ? ಮಮತಾ ನೋಡಿ, ಕರ್ನಾಟಕ ಭವನದಲ್ಲಿ ಈ ಎಲ್ಲರ ಅತಿಥಿಗಳು ಕೂಡ ಉಳ್ಕೊಳ್ತಾರೆ. ಮುಖ್ಯವಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಪಟ್ಟಂತೆ ಸಭೆಯನ್ನ ಕೂಡ ಕರ್ನಾಟಕ ಭವನದಲ್ಲಿ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಸಾರಾ ಮಹೇಶ್ ಅವರು ಮತ್ತೆ ಬಂಡೆಪ್ಪ ಕಾಶೆಂಪೂರ್ ಅವರು ಕೂಡ ಕರ್ನಾಟಕ ಭವನದಲ್ಲಿ ಇದ್ರು. ಈ ಸಭೆ ಮುಗಿದ ಬಳಿಕ ಜನರಲ್ ಆಗಿ ಅವರು ಒಂದಿಷ್ಟು ಮಾತುಕತೆಯನ್ನ ಬಹಿರಂಗವಾಗಿ ಮಾತನಾಡಿದ್ರು. ಆದ್ರೆ ಕೆಲ ಹೊತ್ತು ಆದ ಬಳಿಕ ಅವರು 3 ಜನ ಕೂಡ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿದ್ರು. ಹೀಗಾಗಿ ಈ ಒಂದು ಬೆಳವಣಿಗೆ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಒಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಆಪರೇಷನ್ ಹಸ್ತ ಮಾಡ್ತಿದೆ ಅನ್ನುವಂತ ನಿಟ್ಟಿನಲ್ಲಿ ಆರೋಪವನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ಜೆಡಿಎಸ್ ನ ಕೆಲವು ನಾಯಕರು ಈಗ ಏನು ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿರುವಂತದ್ದು ಮತ್ತೆ ಪ್ರತ್ಯೇಕವಾಗಿ ಹೋಗಿ ಗೌಪ್ಯವಾಗಿ ಮಾತನಾಡಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಶಬೀರ್.